ಬಾಗಲಕೋಟೆಯ ನವನಗರದ ಮ್ಯೂಸಿಯಂ ಮುಂಭಾಗದಲ್ಲಿ ಮಂಜುಳಾ ದಾಸರ್ ಎನ್ನುವ 40 ವರ್ಷದ ಮಹಿಳೆ ತಮ್ಮನ್ನು ಮ್ಯೂಸಿಯಂನಲ್ಲಿನ ಕೆಲಸದಿಂದ ತೆಗೆದರು ಎಂದು ಆತ್ಮಹತ್ಯೆಗೆ ಯತ್ನಿಸಿದ್ದು, ಸದ್ಯಕ್ಕೆ ಆಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸಂಗಮ್ ಅವರು ಮಾಹಿತಿ ನೀಡಿದ್ದಾರೆ. ಮೇ 25ರ ಬೆಳಗ್ಗೆ 11 ಗಂಟೆ ಸಂದರ್ಭದಲ್ಲಿ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದರು. ಅವರನ್ನು ಬಾಗಲಕೋಟೆಯ ನವನಗರದ ಜಿಲ್ಲಾ ಆಸ್ಪತ್ರೆಗೆ ಸ್ಥಳೀಯರ ಸಹಕಾರದಿಂದ ಟಂಟಂ ವಾಹನದ ಮೂಲಕ ಸಾಗಿಸಲಾಗಿತ್ತು. ಚಿಕಿತ್ಸೆ ಬಳಿಕ ಈಗ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ವೈದ್ಯರು ಮಾಹಿತಿ ನೀಡಿದ್ದಾರೆ. ಇನ್ನು ನವನಗರದ ಮ್ಯೂಸಿಯಂನಲ್ಲಿ ಕಳೆದ 5 ವರ್ಷಗಳಿಂದ ಮಹಿಳೆ ಕಸ ಗುಡಿಸುವ ಕೆಲಸ ಮಾಡ್ತಾ ಇದ್ರು ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಏಕಾಏಕಿ ಅವರನ್ನ ಕೆಲಸದಿಂದ ತೆಗೆದ ಪರಿಣಾಮವಾಗಿ ಮರಣಂದು ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂದು ತಿಳಿದುಬಂದಿದೆ. ಇನ್ನು ಕೀಟನಾಶಕವನ್ನು ಸೇವಿಸಿದ್ದರಿಂದ ಅವರು ಅಸ್ವಸ್ಥಗೊಂಡಿದ್ದು, ಚಿಕಿತ್ಸೆ ಬಳಿಕ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ವೈದ್ಯರು ಮಾಹಿತಿ ನೀಡಿದ್ದಾರೆ. ನಾವು ಸೇವೆ ಕೊಡುತ್ತೇವೆ, ಅವರು ಗ್ಯಾರಂಟಿ ಆರಾಮಾಗ್ತಾರೆ ಅಂತ ಭರವಸೆ ನಮಗಿದೆ. ಧನ್ಯವಾದಗಳು. ಈಗಿನ ಪರಿಸ್ಥಿತಿ 11 ಗಂಟೆ ತೆಗೆದುಕೊಂಡು ಈಗ ಸುಮಾರು 3 ಗಂಟೆ ಆಗಿದೆ. ಅಂದರೆ 4 ತಾಸಾಯಿತು. ಸುಮಾರು 3 ರಿಂದ 4 ಗಂಟೆ ಆಗಿದೆ. ಈಗ ಅವ್ರು ಸ್ವಲ್ಪ ಮಬ್ಬು ಇದ್ದಾರೆ, ಅಂದರೆ ಕಣ್ಣು ಸ್ವಲ್ಪ ಮಬ್ಬು ಮುಚ್ಚೋದು ಅಥವಾ ಬೇಗನೆ ಆವಾಗಿ ಕಣ್ಣು ತೆಗಿತಲ್ಲ, ಸ್ವಲ್ಪ ಮಬ್ಬಾಗಿದ್ದಾರೆ. ಆದರೆ ಆ ಥರದ ಉಸಿರಾಟ ತೊಂದರೆ ಆಗಲಿ ಅಥವಾ ಅವ್ರದ್ದು BP ಡೌನ್ ಆಗಲಿ ಅಥವಾ ಶುಗರ್ ಡೌನ್ ಆಗಲಿ, ಫಿಟ್ಸ್ ಬಂದು ಅಂತಲೇ ಯಾವುದೇ ಥರದ ವಿಷಕಾರಿ ಆದಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಆದರೂ ಪ್ರಾಣಕ್ಕೆ ಅಪಾಯ ಇಲ್ಲ ಅಂತ ನಾವು ಹೇಳ್ತಿದ್ದೇವೆ. ಪ್ರಾಣಕ್ಕೆ ಅಪಾಯ ಆಗಲಾರಂಥ ಚಿಕಿತ್ಸೆಯನ್ನು ನಾವು ಇಲ್ಲಿ ಕೊಟ್ಟು ಅವ್ರನ್ನ ಜಾಗರೂಕತೆಯಿಂದ ಉತ್ತಮ ಚಿಕಿತ್ಸೆ ನೀಡಿ ಅವ್ರನ್ನ ಗ್ಯಾರಂಟಿ ಆರಾಮ ಮಾಡ್ಕೊಳ್ತೀವಿ ಅಂತ ಭರವಸೆನ ನಾವು ಕೊಡ್ತಾ ಇದ್ದೀವಿ.